ನಮಸ್ಕಾರ. ನಾನು ಡಾಕ್ಟರ್ ಉಷಾ ಹರೀಶ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಥವಾ ಆಹಾರ ತಜ್ಞೆ. ಮಧುಮೇಹ ಅಥವಾ ಡಯಾಬಿಟೀಸ್ ಇದು ಸಾಮಾನ್ಯವಾಗಿ ಇಲ್ಲಿ ಎಲ್ಲರ ಮನೆಯಲ್ಲೂ ಕಾಡ್ತಾ ಇರುವಂತಹ ಒಂದು ರೋಗ ಇರ್ಬೋದು. ಸೊ ಒಂದು 10 ಜನರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಈ ಮಧುಮೇಹ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ನಾವು ಕಾಣ್ತಾ ಇರುವಂತಹ ಒಂದು ಸಾಮಾನ್ಯ ರೋಗ ಆಗಿಬಿಟ್ಟಿದೆ. ಸೊ ಈ ಮಧುಮೇಹ ಹೇಗೆ ನಾವು ನಿರ್ವಹಿಸಬೇಕು, ಆಹಾರ ಕ್ರಮದಿಂದ ಹೇಗೆ ಈ ಮಧುಮೇಹವನ್ನು ನಾವು ತಡೆಗಟ್ಟಬಹುದು ಅಥವಾ ಬಂದಿರುವ ಮಧುಮೇಹವನ್ನು ಹೇಗೆ ನಿರ್ವಹಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮೊಟ್ಟ ಮೊದಲನೇದಾಗಿ ಈ ಮಧುಮೇಹ ಯಾತಕ್ಕೆ ಬರುತ್ತೆ, ಡಯಾಬಿಟೀಸ್ ಯಾಕೆ ಬರುತ್ತೆ, ಸೊ ಬರಲೇಬೇಕಾ ಅಥವಾ ಯಾರಿಗೆ ಬರೋದೇ ಇಲ್ವಾ ಅಂತ ಕೇಳಿದಾಗ, ಮಧುಮೇಹ ಅನ್ನೋದು ಹಲವಾರು ಕಾರಣಗಳಿಂದ ಬರುವಂತಹ ಒಂದು ರೋಗ. ಸಾಮಾನ್ಯವಾಗಿ ಇದು ಹೆರಿಡಿಟರಿ, ವಂಶ ಪಾರಂಪರ್ಯವಾಗಿ ಬರುವಂತಹ ಒಂದು ರೋಗ. ಈಗ ಅದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಆಗಿಬಿಟ್ಟಿದೆ. ಅಂದರೆ ತುಂಬ ಮಾನಸಿಕ ಸ್ಟ್ರೆಸ್ ಜಾಸ್ತಿ ಆಗಿರೋದು, ಎನ್ವೈರನ್ಮೆಂಟಲ್ ಇಶ್ಯೂಸು, ಆ್ಯಂಗ್ಸೈಟಿ, ಇದೆಲ್ಲದರಿಂದ ಕೂಡ ಈ ಮಧುಮೇಹ ಜನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೊದಲೆಲ್ಲ 60 ವರ್ಷಕ್ಕೆ ಬರ್ತಾ ಇದ್ದಂತಹ, 60-70 ವರ್ಷ ವೃದ್ಧರಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಮಧುಮೇಹ ಈಗ ತುಂಬ ಯಂಗ್ ಏಜಲ್ಲೇ, ಅಂದರೆ 30 ವರ್ಷದ ಮೇಲ್ಪಟ್ಟವರಿಗೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗಿದೆ. ಇನ್ನು ಈಗ ಹೇಳೋದಾದರೆ ಹಲವಾರು ಕೇಸ್ಗಳಲ್ಲಿ, ನಾವು ನೋಡಿರುವಂತಹ ಕೇಸ್ಗಳಲ್ಲಿ 15-16 ವರ್ಷದ ಮಕ್ಕಳಲ್ಲೂ ಕೂಡ ಮಧುಮೇಹ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ಹೇಗೆ ನಿರ್ವಹಿಸಬೇಕು ಅಂತ ನಾವು ತಿಳ್ಕೊಳ್ಳೋಣ. ಮಧುಮೇಹ ಅಂದ ತಕ್ಷಣ ಮಧುಮೇಹ ಬಂದಿದೆ, ಡಯಾಬಿಟೀಸ್ ಇದೆ ಅಂತ ಗೊತ್ತಾದ ತಕ್ಷಣ ವ್ಯಕ್ತಿಗಳಿಗೆ ಬರುವಂತಹ ಸಲಹೆಗಳೇನು ಅಂತಂದರೆ, ಆರೋಗ್ಯದಲ್ಲಿ ಕಟ್ಟುನಿಟ್ಟು, ಪಥ್ಯ ಆಹಾರ, ಅದನ್ನು ತಗೊಳ್ಬೇಡ, ಇದನ್ನು ತಗೊಳ್ಬೇಡ, ಅನ್ನ ತಿನ್ನಲೇಬಾರ್ದು. ಸೊ ಈ ಥರದ್ದೆಲ್ಲ ಸಜೆಷನ್ಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಒಂದು ರೀತಿಯಲ್ಲಿ ಕರೆಕ್ಟು, ಯಾಕೆಂದರೆ ಮಧುಮೇಹವನ್ನು ತಡೆಗಟ್ಟುವಂಥದ್ದು ಆಹಾರ ಕ್ರಮದಿಂದ ಮಾತ್ರ ಸಾಧ್ಯ. ಅದರ ಜೊತೆಗೆ ವ್ಯಾಯಾಮ, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮಧುಮೇಹವನ್ನು ತಡಿಬೋದು. ಸೊ ಡಯಾಬಿಟೀಸ್ ಹೇಗೆ ಬರುತ್ತೆ, ಏನು ಡಯಾಬಿಟೀಸಲ್ಲಿ ಯಾವ ರೀತಿಯಾದ ಒಂದು ಅಂಗಾಂಗ ನಿರ್ವಹಣೆ ಆಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿರುವಂಥ ಒಂದು ಮುಖ್ಯವಾದ ಅಂಗ ಪ್ಯಾನ್ಕ್ರಿಯಾಸ್. ಈ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ, ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇನ್ಸುಲಿನ್ ಅಂತ. ಈ ಇನ್ಸುಲಿನ್ ಹಾರ್ಮೋನು ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿರುವ ಗ್ಲೂಕೋಸನ್ನು ಎನರ್ಜಿಯಾಗಿ, ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಆಹಾರ ಸೇವನೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಗ್ಲೂಕೋಸಿಂದ ಎನರ್ಜಿಯಾಗಿ, ಶಕ್ತಿಯಾಗಿ ಕನ್ವರ್ಟ್ ಆಗಬೇಕಾದ್ರೆ ನಮಗೆ ಈ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನು ಬಹಳ ಮುಖ್ಯವಾಗುತ್ತೆ. ಆ ಇನ್ಸುಲಿನ್ ಇರೋದ್ರಿಂದನೇ ನಮಗೆ ಈ ಆಹಾರದಲ್ಲಿ ಗ್ಲೂಕೋಸ್ ಏನಿದೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಪ್ಯಾನ್ಕ್ರಿಯಾಸು ಇನ್ಸುಲಿನ್ನ ಸರಿಯಾದ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡೋದಿಲ್ವೋ, ಕಡಿಮೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ ಎಂದಾಗ ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿರುವ ಗ್ಲೂಕೋಸು ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ, ನಮ್ಮ ರಕ್ತದಲ್ಲಿ ಶೇಖರಣೆ ಆಗ್ತಾ ಬರುತ್ತೆ. ಅದನ್ನೇ ನಾವು ರಕ್ತದ ಗ್ಲೂಕೋಸ್ ಅಥವಾ ಮಧುಮೇಹ ಅಂತ ಕರಿತೀವಿ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇನ್ಸುಲಿನ್ ಕಡಿಮೆ ಇರುತ್ತೆ, ಸೊ ಶಕ್ತಿಯಾಗಿ ಕನ್ವರ್ಟ್ ಆಗೋದಿಲ್ಲ, ಅದು ನಮ್ಮ ರಕ್ತದಲ್ಲಿ ಶೇಖರಣೆಯಾಗಿ ಅದು ನಮ್ಮ ರಕ್ತದ ಶುಗರನ್ನು ಜಾಸ್ತಿ ಮಾಡುತ್ತೆ. ಸೊ ಈ ರೀತಿಯಾಗಿ ಡಯಾಬಿಟೀಸ್ನ ಅನಲೈಸ್ ಮಾಡ್ಬೋದು. ಸೊ ಈ ಮಧುಮೇಹ ಈ ರೀತಿಯ ಬಂದಾಗ ನಾವು ಹೇಗೆ ಮಾಡಬೇಕು, ಸೊ ಈಗ ನಾವು ತೆಗೆದುಕೊಳ್ಳುವಂತಹ ಗ್ಲೂಕೋಸ್ ಅಥವಾ ನಾವು ಆಹಾರ ಏನಿದೆ, ಈ ಆಹಾರ ನಿರ್ವಹಣೆ ಸರಿಯಾಗಿ ಮಾಡಿದಾಗ ಸಿಗುವಂಥ ಇನ್ಸುಲಿನ್ಗೆ ಸರಿಯಾದ ಕ್ವಾಲಿಟಿಯಾದ ಒಂದು ಆಹಾರವನ್ನು ನಿರ್ವಹಣೆ ಮಾಡಿದಾಗ ಅದು ಕರೆಕ್ಟಾಗಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು, ವ್ಯಾಯಾಮದಿಂದ ನಾವು ಇನ್ಸುಲಿನ್ ಅಂಶವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ಬೋದು. ಅದಕ್ಕೆ ದಿನನಿತ್ಯ ವ್ಯಾಯಾಮ ಮಾಡೋದು ಕೂಡ ನಮಗೆ ಡಯಾಬಿಟೀಸ್ ಇರೋರಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ. ಸೊ ಈಗ ಯಾವ ರೀತಿಯಾದ ಆಹಾರ ನಿರ್ವಹಣೆ ಮಾಡಿದ್ರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಸಕ್ಕರೆ ಅಂದ ತಕ್ಷಣ ನಮಗೆಲ್ಲ ಏನು ಅನಿಸುತ್ತೆ, ಬಿಳಿ ಸಕ್ಕರೆ ಮಾತ್ರ ಕಣ್ಣಿಗೆ ಕಾಣುತ್ತೆ. ಸೊ ಸಕ್ಕರೆ ಅಂದ ತಕ್ಷಣ ಅದು ಒಂದೇ, ಸ್ವೀಟನ್ನು ಅವಾಯ್ಡ್ ಮಾಡಿದ್ರೆ ಸಾಕು, ಇದು ಕರೆಕ್ಟು. ಆದರೆ ಇನ್ನೂ ತುಂಬ ಅಂಶಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಎಲ್ಲ ಆಹಾರ ಅದು ಕನ್ವರ್ಟ್ ಆಗೋದೇ ಸಕ್ಕರೆಯಾಗಿ, ಅದು ಎಲ್ಲ ಬೇರೆ ಬೇರೆ ರೂಪಗಳಲ್ಲಿ ಇರುತ್ತೆ. ಹಣ್ಣಿನಲ್ಲಿ ಫ್ರಕ್ಟೋಸ್ ಅಂತ ಕರಿತೀವಿ, ಹಾಲಿನ ಪದಾರ್ಥಗಳಲ್ಲಿ ಅದಕ್ಕೆ ಲ್ಯಾಕ್ಟೋಸ್ ಅಂತ ಕರಿತೀವಿ. ಸೊ ನಾವು ತಗೊಳ್ಳುವಂತಹ ದವಸ ಧಾನ್ಯಗಳಲ್ಲಿ ಅದನ್ನು
ಗ್ಲೂಕೋಸ್ ಅಂತ ಕರಿತೀವಿ. ನಾವು ಸಿಂಪಲ್ಲಾಗಿ ಈಗ ನೋಡ್ತಾ ಇರುವಂಥದ್ದು ಸುಕ್ರೋಸ್. ಇದು ತುಂಬ ಜಾಸ್ತಿ ಕೆಟ್ಟದಾಗಿರೋದ್ರಿಂದ ಅದನ್ನು ಮಾತ್ರ ನಾವು ಹೈಲೈಟ್ ಮಾಡಿ ಡಯಾಬಿಟೀಸ್ಗೆ ತೊಗೊಳ್ಬೇಡಿ ಅಂತ ಹೇಳ್ತೀವಿ. ಬಾಕಿದು ಫ್ರುಕ್ಟೋಸು, ಲ್ಯಾಕ್ಟೋಸು ಮತ್ತು ಗ್ಯಾಲಕ್ಟೋಸು ಇದನ್ನೆಲ್ಲ ಏನು ಮಾಡ್ತೀವಿ, ನಿರ್ವಹಣೆ ಮಾಡಿಕೊಂಡಾಗ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಂಡಾಗ ಸಕ್ಕರೆ ಅಂಶವನ್ನು ನಿರ್ವಹಿಸ್ಬೋದು. ಸೊ ಅದಕ್ಕಾಗಿಯೇ ಕೆಲವು ಹಣ್ಣು ತರಕಾರಿಗಳಲ್ಲಿ ಅಥವಾ ಕೆಲವೊಂದು ಅನ್ನವನ್ನು ತಿನ್ನಬಾರ್ದು. ಇದನ್ನೆಲ್ಲ ಹೇಳೋದು ಯಾಕೆ ಅಂತಂದರೆ, ಇಲ್ಲಿರುವಂತಹ ಒಂದು ಕಾರ್ಬೋಹೈಡ್ರೇಟ್ಸ್, ಆ ಸಕ್ಕರೆ ಅಂಶ ಏನಿದೆ ಅದು ಕೂಡ ನಮ್ಮ ಡಯಾಬಿಟೀಸ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಸೊ ಅದಕ್ಕೆ ಅದನ್ನು ಅಳೆಯುವಂತಹ ಏನು ಪ್ರೋಸೆಸ್ ಏನಿದೆ ಅಂತಂದರೆ, ಅದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಒಂದು ಇಟ್ಕೊಂಡಿದ್ದಾರೆ. ಆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಏನು ಅಂತಂದರೆ, ನಮ್ಮ ದೇಹದಲ್ಲಿ ಆಹಾರ ಹೋದಾಗ ಅದು ಯಾವ ಮಟ್ಟದಲ್ಲಿ ಸಕ್ಕರೆಯಾಗಿ ಕನ್ವರ್ಟ್ ಮಾಡುತ್ತೆ, ಎಷ್ಟು ಸ್ಪೀಡಾಗಿ ಸಕ್ಕರೆ ಕನ್ವರ್ಟ್ ಆಗುತ್ತೆ ಅನ್ನುವಂಥ ಅಳೆಯುವಂತಹ ಒಂದು ಇದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಈಗ ಒಂದು ಆಹಾರ ಇದ್ದರೆ ಅದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಫ್ ದ ಫುಡ್ ಎಷ್ಟಿದೆ ಅಂತ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಆ ನಂಬರು ಎಷ್ಟಿರುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ನೀವು ಆಹಾರ ಸೇವಿಸ್ಬೋದು, ಸೇವಿಸಬಾರ್ದು ಅನ್ನೋದು ಗೊತ್ತಾಗುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಯಾವಾಗಲೂ ಕಡಿಮೆ ಇರಬೇಕು. ಉದಾಹರಣೆಗೆ ಈಗ ಅಕ್ಕಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟಿದೆ ಅಂತಂದರೆ 60 ಅಂತ ಹೇಳ್ತೀವಿ. ಸೊ ರಾಗಿಯಲ್ಲಿ ಎಷ್ಟಿದೆ, ಅದ್ರ 60ರಿಂದ 65. ಆ ಗೋಧಿಯಲ್ಲಿ ಸ್ವಲ್ಪ ಮಟ್ಟಿಗೆ 50ರಿಂದ 55. ಸೊ ಈ ರೀತಿಯಾಗಿ ಬರುವಂಥದ್ದನ್ನು ನಾವು ನೋಡ್ಕೊಳ್ತೀವಿ. ಸೊ ಯಾವ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಆ ಆಹಾರವನ್ನು ಸೇವನೆ ಮಾಡಿ ಅಂತ ಡಯಾಬಿಟಿಕ್ ಪೇಷಂಟ್ಗಳಿಗೆ ಹೇಳಲಾಗುತ್ತೆ. ಸೊ ಅದನ್ನು ನಾವು ನೋಡ್ಕೊಳ್ತಾ ಇರಬೇಕು. GI ಆಫ್ ದ ಫುಡ್ ಅಂತ ಕರಿತೀವಿ, ಗ್ಲೈಸೆಮಿಕ್ ಇಂಡೆಕ್ಸ್ ಆಫ್ ದ ಫುಡ್. ಸೊ ಇದು ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ತುಂಬ ಜಾಸ್ತಿ ಇರುವಂಥದ್ದು ಯಾವುದು? ಹಣ್ಣುಗಳಲ್ಲಿ, ಕೆಲವು ಹಣ್ಣುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಡಯಾಬಿಟಿಕ್ಸ್ ಬಂದ ತಕ್ಷಣ ಬಾಳೆಹಣ್ಣು ತಿನ್ನಬಾರ್ದು, ಹಲಸಿನ ಹಣ್ಣು ತಿನ್ನಬಾರ್ದು, ಗ್ರೀನ್ ಗ್ರೇಪ್ಸ್ ತಿನ್ನಬಾರ್ದು, ಮಾವಿನ ಹಣ್ಣು ಯಾಕೆ? ಇದರಲ್ಲಿ ಇರುವಂತಹ ಒಂದು ಸಕ್ಕರೆ ಅಂಶ ಫ್ರಕ್ಟೋಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಆಫ್ ಇದೆ ಈ ಫ್ರೂಟ್ಸ್ಗಳಲ್ಲಿ ಏನೇನು ಹೇಳಿದೆ, ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಅತಿಯಾಗಿ ಇರೋದ್ರಿಂದ ಈ ಆಹಾರವನ್ನು ಡಯಾಬಿಟೀಸ್ ಬಂದಾಗ ತಗೊಳ್ಬಾರ್ದು ಅಂತ ಹೇಳ್ತೀವಿ. ಸೊ ನಾವು ಒಂದು ಆಹಾರ ನಿರ್ವಹಣೆ ಮಾಡಬೇಕಾದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಎಷ್ಟಿದೆ ಅಂತ ಡಯಾಬಿಟಿಕ್ ಪೇಷಂಟ್ಗಳಲ್ಲಿ ನಾವು ಅದನ್ನು ನೋಡಿಕೊಂಡು ಕೊಡಬೇಕಾಗತ್ತೆ. ಸೊ ಡಯಾಬಿಟೀಸ್ ಬಂದಿದೆ, ಈಗ ನಾನು ಆಹಾರ ನಿರ್ವಹಣೆ ಮಾಡಬೇಕು ಅಂದಾಗ ಅದರಲ್ಲೂ ಕೂಡ ಒಂದು ವ್ಯಕ್ತಿಯ ವೈದ್ಯಕೀಯ ಹಿನ್ನೆಲೆ ಬೇರೆ ಯಾವುದಾದ್ರೂ ಒಂದು ರೋಗ ಇದೆಯಾ, ಅಥವಾ ಅವರು ಮಾಡ್ತಾ ಇರುವಂಥ ಕೆಲಸ ಎಂಥದ್ದು, ಸೊ ತುಂಬ ಅತಿಯಾಗಿ ಕೂತ್ಕೊಂಡೇ ಮಾಡೋ ಸೆಡೆಂಟ್ರಿ ವರ್ಕ್ಸ್ ಎಲ್ಲಿದೆಯಾ, ಅಥವಾ ತುಂಬ ಅತಿಯಾಗಿ ಅವರು ಹೊರಗಡೆ ಎಲ್ಲ ತಿರುಗಾಡಬೇಕಾಗತ್ತಾ. ಸೊ ಯಾಕೆ ಅಂತಂದರೆ, ತುಂಬ ಫೀಲ್ಡ್ ವರ್ಕು, ತುಂಬ ಹೊರಗಡೆ ಕೆಲಸ ಮಾಡೋವಂಥವ್ರಿಗೆ ಏನಾಗುತ್ತೆ, ಶುಗರು ಸರಿಯಾದ ರೀತಿಯಲ್ಲಿ ಕನ್ವರ್ಟ್ ಆಗೋದಿಲ್ಲ, ಹೈಪೋಗ್ಲೈಸ್ಮಿಯಾ, ಶುಗರ್ ಲೆವೆಲ್ಸ್ ತುಂಬ ಕಡಿಮೆ ಆಗಿಬಿಡುತ್ತೆ ಅಂಥವ್ರಿಗೆ. ಆ ರೀತಿಯಲ್ಲಿ ಯಾವ ರೀತಿಯಾದ ಆಹಾರ ತಗೊಳ್ಬೇಕು ಇದನ್ನೆಲ್ಲ ನಾವು ವಿಂಗಡಿಸ್ತಾ ನಾವು ಆಹಾರ ಪದ್ಧತಿಯಲ್ಲಿ ಕೊಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಏನು ಅಂತಂದರೆ, ಡಯಾಬಿಟೀಸ್ ಇದೆ ಅಂದಾಗ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶವನ್ನು ಕೊಡಬೇಕು. ಬೇಳೆಕಾಳುಗಳು ಎಷ್ಟು ತಗೊಳ್ಬೇಕು ಅಂತಂದರೆ, ಒಂದು 25-30% ಬೇಳೆಕಾಳುಗಳು ತೊಗೊಳ್ಬೇಕಾಗತ್ತೆ. ಸೊ ಬೇಳೆಕಾಳುಗಳಾಗ್ಬೋದು, ಅಥವಾ ನೀವು ಅನಿಮಲ್ ಪ್ರೋಟೀನ್ ತೊಗೊಳ್ಳೋದಾದರೆ ಚಿಕನ್ ಆಗ್ಬೋದು, ಬೇಯಿಸಿದ ಮೊಟ್ಟೆಗಳಾಗ್ಬೋದು, ಇದನ್ನು ತೊಗೊಳ್ಬೋದು. ಇದನ್ನು ನೀವು ಪ್ರೋಟೀನ್ ಅಂಶವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೊ ಪ್ರೋಟೀನ್ನ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕಾಗತ್ತೆ. ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾರಿನಾಂಶ. ತುಂಬ ನಾರಿನಾಂಶ ಇರುವಂತಹ ಆಹಾರವನ್ನು ಡಯಾಬಿಟಿಕ್ ಪೇಷಂಟ್ಗಳಿಗೆ ಕೊಡ್ತೀವಿ. ಯಾಕೆ ಅಂತಂದರೆ, ನಾರಿನಾಂಶ ನಮ್ಮ ದೇಹಕ್ಕೆ ಒಳಗಡೆ ಹೋದಾಗ ನಿಧಾನಕ್ಕೆ ರಿಲೀಸ್ ಆಗುತ್ತೆ. ಸಕ್ಕರೆ ಅಂಶ ಏನಾಗುತ್ತೆ, ಸಕ್ಕರೆ ಜಾಸ್ತಿ ಇರುವಂಥ ಆಹಾರ ತಗೊಂಡಾಗ ಬೇಗ ರಿಲೀಸ್ ಆಗಿ ಬೇಗ ಶಕ್ತಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ, ಆಮೇಲೆ ಮತ್ತೆ ನಮಗೆ ಖಾಲಿ ಆಗಿಬಿಡುತ್ತೆ. ಸೊ ಅದೇ ನಾವು ನಾರಿನಾಂಶ ಜಾಸ್ತಿ ಇರುವಂಥದ್ದು, ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥದ್ದು ತೊಗೊಂಡಾಗ ನಿಧಾನಗತಿಯಲ್ಲಿ ನಮಗೆ ಆಹಾರ ಅಲ್ಲಿ ಜೀರ್ಣ ಆಗುತ್ತೆ. ಆವಾಗ ನಮಗೆ ಬೇಗ ಹಶ್ವಾಗೋದಾಗಲಿ ಅಥವಾ ಶುಗರ್ ಲೆವೆಲ್ಸ್ ಡೌನ್ ಆಗೋದಾಗಲಿ ಆಗುವಂಥದ್ದಿಲ್ಲ. ಆದ್ದರಿಂದ ಪ್ರತಿನಿತ್ಯ ನಾರಿನಾಂಶ ಮತ್ತು ಪ್ರೋಟೀನ್ ಅಂಶ ಇರುವಂಥ ಆಹಾರ ಯಾವುದು ಅಂತಂದರೆ ತರಕಾರಿಯಲ್ಲಿ ಅತಿಯಾದ ನಾರಿನಾಂಶ ಇರೋದರಿಂದ ಮಧುಮೇಹಿಗಳಂತೂ ಮಿಸ್ ಮಾಡದೆ ಎಲ್ಲ ಮೀನಲ್ಲೂ ಒಂದು 300 ಗ್ರಾಮ್ಸ್ ಅಂದರೆ 1 ಪೋರ್ಷನ್ ಅಂತ ಹೇಳ್ತೀವಿ, 3 ಸರ್ವಿಂಗ್ಸ್ ಅಂತ. ಸೊ ಅದನ್ನು ಅವರು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಯಾವುದೇ ಒಂದು ಆಹಾರ ತಗೊಳ್ಳಿ ಅದರಲ್ಲಿ ಒಂದು ತರಕಾರಿ ಅಂಶ ಇರಬೇಕು. ಇನ್ನೊಂದು ಪ್ರೋಟೀನ್ ಅಂತ ಹೇಳಿದೆಯಲ್ಲ, ಬೇಳೆಕಾಳುಗಳು ಇರಲೇಬೇಕು. ಸೊ ಈಗ ಕಾರ್ಬೋಹೈಡ್ರೇಟ್ಸ್ ಏನು ಹೇಳ್ತಾ ಇದ್ದೀವಿ, ಕಾರ್ಬೋಹೈಡ್ರೇಟು ಮಧುಮೇಹಿಗಳಿಗೆ, ಡಯಾಬಿಟಿಕ್ ಇರೋರಿಗೆ ಅಷ್ಟೊಂದು ಸೂಕ್ತ ಅಲ್ಲ. ಅದರಲ್ಲಿ 2 ವಿಧ ಇದೆ. ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಸಿಹಿ ಪದಾರ್ಥ ಇರುವಂಥದ್ದು,
ದೇಹಕ್ಕೆ ಹೋಗುತ್ತೆ, ಇಮಿಡಿಯೇಟಾಗಿ ನಿಮಗೆ ಸಕ್ಕರೆ ಅಂಶವನ್ನು ಅದು ಬಿಡುಗಡೆ ಮಾಡಿಬಿಡುತ್ತೆ. ಸೊ ಸಿಂಪಲ್ಲಾಗಿ ಹೇಳುವಂಥದ್ದಾದರೆ ಚಾಕ್ಲೇಟ್ಸ್ ಇರ್ಬೋದು, ಐಸ್ ಕ್ರೀಮ್ಸು, ಅಥವಾ ಅತಿಯಾಗಿ ಬೇಗ ನಮಗೆ ಸ್ವೀಟ್ ಏನು ಸಿಗುತ್ತೆ ಅದನ್ನು ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಆ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ಗಳನ್ನು ಅದನ್ನು ನಿಷಿದ್ಧ, ಮಧುಮೇಹಿಗಳು ಅದನ್ನು ತಗೊಳ್ಳೇಬಾರ್ದು. ಯಾಕೆಂದರೆ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿಯಾಗಿ ಅವರು ಡಯಾಬಿಟೀಸ್ ಏನಿದೆ ಅದು ಮಾನಿಟರ್ ಮಾಡಿದಾಗ ಜಾಸ್ತಿ ನಂಬರ್ಸ್ನ ತೋರಿಸ್ಬಿಡತ್ತೆ. ಸೊ ಅದಕ್ಕಾಗಿ ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ನಾವು ದವಸ ಧಾನ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಾರಿನಾಂಶ ಇರುತ್ತೆ. ಈಗ ರಾಗಿ, ಗೋಧಿ, ಜೋಳ ಇದೆಲ್ಲ ದವಸ ಧಾನ್ಯಗಳಲ್ಲಿ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಸಕ್ಕರೆ ಅಂಶ ಇದ್ದರೂ ಕೂಡ ಅದರಲ್ಲಿರುವಂತಹ ನಾರಿನಾಂಶ ನಿಧಾನಗತಿಯಲ್ಲಿ ಅವ್ರಿಗೆ ಜೀರ್ಣಾಂಗ ಕ್ರಿಯೆಗಳಿಗೆ ಹೋಗೋದ್ರಿಂದ ಅದು ಸೂಕ್ತ. ಸೊ ಹೀಗೆ ನಾವು ಒಂದು ಡಯಾಬಿಟಿಕ್ ಪ್ಲೇಟ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಇರಬೇಕು, ಅದಕ್ಕಿಂತ ಜಾಸ್ತಿ ನಾರಿನಾಂಶ ಇರಬೇಕು, ಒಂದು ಪ್ರೋಟೀನ್ ಇರಬೇಕು. ಇದನ್ನು ಸರಿಯಾದ ರೀತಿಯಲ್ಲಿ ತಗೊಳ್ತಾ ಹೋದರೆ ಅವರು ಡಯಾಬಿಟೀಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು. ಸೊ ಮ್ಯಾನೇಜ್ ಮಾಡೋ ಒಂದು ಇದರಲ್ಲಿ ಏನು ಅಂದರೆ ಎವ್ರಿ ಡೇ ಒಂದು ಮಾನಿಟರ್ ಮಾಡ್ಕೊಳ್ಳುವಂತಹ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಸೊ ಈಗೆಲ್ಲ ಮನೆಯಲ್ಲೇ ನಾವು ಚೆಕ್ ಮಾಡ್ಕೊಳ್ಬೋದು ಅಂಥ ಒಂದು ಮಿಷಿನ್ಗಳಿದೆ, ಅದನ್ನು ಇಟ್ಕೊಂಡು ಸೊ ಮನೆಯಲ್ಲೇ ಬೆಳಿಗ್ಗೆ ಎದ್ದ ತಕ್ಷಣ ಫಾಸ್ಟಿಂಗ್ ಶುಗರ್ ಅಂತ ಕರಿತೀವಿ. ಸೊ ಫಾಸ್ಟಿಂಗ್ ಶುಗರ್ ಏನು ಅಂದರೆ ನೀವು ರಾತ್ರಿ ಎಲ್ಲ ಮಲಗಿದಾಗ ಬೆಳಗ್ಗೆ ಎಷ್ಟು ಸಕ್ಕರೆ ಅಂಶ ಇರುತ್ತೆ ಅದನ್ನು ನೋಡಿಕೊಂಡಾಗ ನಿಮಗೆ ಒಂದು ಇದು ಸಿಗುತ್ತೆ, ಎಷ್ಟಿದೆ ನನ್ನ ಡಯಾಬಿಟೀಸ್ ಮ್ಯಾನೇಜ್ ಆಗ್ತಾ ಇದೆಯಾ ಅಥವಾ ಜಾಸ್ತಿ ಆಗೋಗಿದೆಯಾ. ಸೊ ಡಯಾಬಿಟೀಸ್ ಮ್ಯಾನೇಜ್ ಆಗ್ತಾ ಇದೆ ಅಂತಂದರೆ 110ಕ್ಕಿಂತ ಕಡಿಮೆ ಇರಬೇಕು. 110ಕ್ಕಿಂತ ಜಾಸ್ತಿ ಇದ್ದು 120, 130 ಅಥವಾ ಅದಕ್ಕಿಂತ ಜಾಸ್ತಿ ಹೋದಾಗ ಡಯಾಬಿಟೀಸ್ ಜಾಸ್ತಿ ಇದೆ ಅಂತ, ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಏನು ಹೇಳ್ತೀವಿ. ಸೊ ಊಟ ಆದಮೇಲೆ 2 ಗಂಟೆಗಳ ಕಾಲ ಮತ್ತೆ ಒಂದು ಟೆಸ್ಟನ್ನು ಮಾಡಿಕೊಂಡಾಗ ಅದು 150ಕ್ಕಿಂತ ಕಡಿಮೆ ಇರಬೇಕು. 160 ಅಥವಾ 260ಕ್ಕಿಂತ ಜಾಸ್ತಿ ಇದ್ದಾಗ ಮತ್ತೆ ಅದರಲ್ಲಿ ಸೊ ಡಯಾಬಿಟಿಸ್ ಮ್ಯಾನೇಜ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ಇದನ್ನು ರೀಡಿಂಗ್ಸ್ ನೋಡಿಕೊಂಡಾಗ ನಮಗೊಂದು ಐಡಿಯಾ ಬರುತ್ತೆ. ಸೊ ಈ ಫುಡ್ ತೊಗೊಂಡೆ ನಾನು, ಇದರಿಂದ ನಮಗೆ ರೀಡಿಂಗ್ಸ್ ಜಾಸ್ತಿ ಬಂದಿದೆ, ಸೊ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಾ. ನಿಮ್ಮ ಆಹಾರ ತಜ್ಞರ ಹತ್ರ ಹೋದಾಗ ಖಂಡಿತವಾಗ್ಲೂ ಇದನ್ನೆಲ್ಲ ಅವರು ನೋಡಿಕೊಂಡು ಸೊ ಈ ಆಹಾರ ನಿಮಗೆ ಸೂಕ್ತ, ಈ ಆಹಾರ ಸೂಕ್ತ ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದು ಹೇಗೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದು ವ್ಯಕ್ತಿಯ ಅವರ ವೈದ್ಯಕೀಯ ಹಿನ್ನೆಲೆ ಇರ್ಬೋದು, ಅವ್ರಿಗೆ ತಗೊಳ್ತಾ ಇರುವಂಥ ಆಹಾರ ಪದ್ಧತಿ ಇರ್ಬೋದು, ಇದನ್ನು ನೋಡಿಕೊಂಡೇ ಆಹಾರ ಪಟ್ಟಿ ಮಾಡಬೇಕಾಗತ್ತೆ. ಸೊ ಎಲ್ಲರಿಗೂ ಜನರಲೈಸ್ ಮಾಡಿ ಒಂದೇ ಆಹಾರ ಎಲ್ಲ ಡಯಾಬಿಟಿಕ್ ಪೇಷಂಟ್ಗೂ ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವರ ಆಹಾರ ಪದ್ಧತಿ, ಅವರಿಗಿರುವಂಥ ವೈದ್ಯಕೀಯ ಹಿನ್ನೆಲೆ, ಕೆಲವ್ರಿಗೆ ತೂಕ ಜಾಸ್ತಿ ಇರುತ್ತೆ, ಅಂಥವ್ರು ಏನು ಮಾಡಬೇಕು, ತೂಕವನ್ನು ಕಡಿಮೆ ಮಾಡ್ಕೋಬೇಕು, ಡಯಾಬಿಟೀಸ್ನೂ ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇನ್ನು ಕೆಲವರಿಗೆ ಡಯಾಬಿಟೀಸ್ ಜೊತೆಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಸೊ ಇದರಲ್ಲೆಲ್ಲ ಹೇಗೆ ನಿರ್ವಹಣೆ ಮಾಡೋದು ಆಹಾರವನ್ನು ಅಂತ ಒಂದು ಪಟ್ಟಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಪಥ್ಯ ಆಹಾರ ಪದ್ಧತಿ ಅಂತ ಕರಿತೀವಿ. ಸೊ ಅದನ್ನು ನಾವು ಒಂದು ಡಯಟ್ ಚಾರ್ಟ್ ಏನಿದೆ ಅದನ್ನು ಹಾಕ್ಸ್ಕೊಂಡಾಗ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು. ಈಗ ಮಧುಮೇಹ ಅಂದ ತಕ್ಷಣ ಎಲ್ಲ ಕಡೆ ಒಂದು ಟ್ರೆಂಡ್ ಇದೆ, ಇದನ್ನು ತಿನ್ನಬಾರ್ದು, ಅದನ್ನು ತಿನ್ನಬೇಕು, ಯಾವುದನ್ನು ಕನ್ಫ್ಯೂಸ್ ಮಾಡಿ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದು ಒಂದು ಕನ್ಫ್ಯೂಷನ್ನೇ ಜಾಸ್ತಿ ಆಗಿದೆ. ಕೆಲವೊಂದು ಆಹಾರಗಳನ್ನು ನಾವು ತಗೊಳ್ಳಿ ಅಂತ ಅದೇನು ಅಂತಂದರೆ ಸಪೋರ್ಟಿಂಗ್ ಆಗಿರುತ್ತೆ ಅಷ್ಟೇ. ಸೊ ನೀವು ನೋಡಿರ್ಬೋದು, ಮೆಂತ್ಯದ ನೀರನ್ನು ಕುಡೀರಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಮೆಂತ್ಯದಲ್ಲಿ ಪ್ಲ್ಯಾಂಟ್ ಇನ್ಸುಲಿನ್ ಅಂತ ಇರುತ್ತೆ. ಈ ಪ್ಲ್ಯಾಂಟ್ ಇನ್ಸುಲಿನ್ ಏನು ಮಾಡುತ್ತೆ, ನಿಮ್ಮ ಇನ್ಸುಲಿನ್ ನಿರ್ವಹಣೆಯನ್ನು ಸರಿ ಮಾಡುತ್ತೆ. ಸೊ ಅದಕ್ಕಾಗಿ ಮೆಂತ್ಯದ ನೀರು, ಮೆಂತ್ಯದಿಂದ ಮಾಡಿರುವಂಥದ್ದನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಇದೇ ರೀತಿಯಾಗಿ ಕೆಲವೊಂದು ಆಹಾರಗಳನ್ನು ನಾವು ಸೇವಿಸ್ಕೊಳ್ತಾ ಬಂದಾಗ ಅದರಲ್ಲಿ ಸಪೋರ್ಟಿಂಗ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಡಯಾಬಿಟೀಸ್ ಅದು ಮ್ಯಾನೇಜ್ ಮಾಡೋದು ಅಂದರೆ ಅದರಿಂದನೇ ಮಿರಾಕಲ್ಸ್ ಆಗೋದಿಲ್ಲ. ಸೊ ಸಪೋರ್ಟ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ನ ಅದು ಆಹಾರ ಇಟ್ಕೊಂಡಿರುತ್ತೆ. ಸೊ ಬಟ್ ಒಂದು ಗೋಲ್ಡನ್ ರೂಲ್ ಇದೆ ಡಯಾಬಿಟಿಕ್ ಪೇಷಂಟ್ಸ್ಗೆ. ಸೊ ನೋ ಫಾಸ್ಟಿಂಗ್ ನೋ ಫೀಸ್ಟಿಂಗ್ ಅಂತ. ಸೊ ಉಪವಾಸ ಕೂಡ ಮಾಡಬಾರ್ದು, ತುಂಬ ಆಹಾರವನ್ನು ಫೀಸ್ಟಿಂಗ್ ಕೂಡ ಮಾಡಬಾರ್ದು. ಸೊ ಯಾಕೆ ಉಪವಾಸ ಮಾಡಬಾರ್ದು ಅಂತಂದರೆ ಕೆಲವರಲ್ಲಿ ಆ ಶಕ್ತಿ ಇರುತ್ತೆ, ಇನ್ಸುಲಿನ್ ನಿರ್ವಹಣೆ ಆಗ್ತಾ ಇರುತ್ತೆ, ಆವಾಗ ಪರವಾಗಿಲ್ಲ. ಆಹಾರನೇ ಸಿಗದೆ ಇರುವಾಗ ಏನಾಗುತ್ತೆ, ಶುಗರು ಸರಿಯಾಗಿ ಮ್ಯಾನೇಜ್ ಆಗ್ತಾ ಇರಲ್ಲ, ಗ್ಲೂಕೋಸ್ ಮ್ಯಾನೇಜ್ಮೆಂಟು, ಆವಾಗ ಪ್ರಜ್ಞೆ ತಪ್ಪುವಂಥದ್ದಾಗ್ಬೋದು, ಬೆವರುವಂಥದ್ದಾಗ್ಬೋದು, ಅದಕ್ಕೆ ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಸಡನ್ನಾಗಿ ಅವರು ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗಿಬಿಟ್ಟು ಅವರು ಪ್ರಜ್ಞೆ ತಪ್ಪುವಂಥದ್ದು ಆಗುತ್ತೆ. ಅದಕ್ಕೆ ಅವರು ಉಪವಾಸವನ್ನು ಮಾಡಬಾರ್ದು, ಸರಿಯಾದ ಒಂದು ರೀತಿಯಲ್ಲಿ ಆಹಾರ ಕ್ರಮವನ್ನು ಪಾಲಿಸಬೇಕು. ಸೊ ಒಂದು ಮಾದರಿಯಾದ ಡಯಾಬಿಟಿಕ್ ಪೇಷಂಟ್ಗಳಿಗೆ ಒಂದು ಮಾದರಿ ಆಹಾರ ಹೇಗಿರಬೇಕು ಅಂತಂದರೆ, ಒಂದು 3 ಬಿಗ್ ಮೀಲ್ಸ್ ಅಂತ ಏನು ಹೇಳ್ತೀವಿ. ಸೊ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಈ ಊಟದ ಒಂದು ಅದನ್ನು ನಿರ್ವಹಣೆ ಮಾಡಬೇಕು. ಅದ್ರ ಜೊತೆಗೆ 2 ಚಿಕ್ಕ ಸ್ನ್ಯಾಕ್ಸ್ಗಳು,
ಸೊ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಧ್ಯೆ ಇರುವಂತಹ ಒಂದು ಮಿಡ್ ಮೀಲ್ ಅಂತ ಕರಿತೀವಿ, 11 ಗಂಟೆ ಅಥವಾ 12 ಗಂಟೆ ಹಂಗೆ. ಸೊ ಬೆಳಿಗ್ಗೆ ಉಪಹಾರ ತಿಂದಿರ್ತೀರ, 2 ಗಂಟೆ ಆಗಿರುತ್ತೆ. ಆಮೇಲೆ ಸಣ್ಣದಾಗಿ ಯಾವುದಾದ್ರೂ ಒಂದು ಹಣ್ಣು ಅಥವಾ ಒಂದು ಕೋಸಂಬರಿನೋ ಏನಾದ್ರು ಒಂದು ತಿನ್ನುವಂಥದ್ದು. ಮತ್ತು ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟದ ನಡುವೆ ತುಂಬ ಗ್ಯಾಪ್ ಇರೋದ್ರಿಂದ 4 ಗಂಟೆ 5 ಗಂಟೆ ಒಳಗಡೆ ಯಾವುದಾದ್ರೂ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ತೀವಿ, ಕಾಳುಗಳಿಂದ ಮಾಡಿರುವಂಥದ್ದು ಅಥವಾ ತರಕಾರಿಗಳ ಸೂಪು, ಈ ಥರದ್ದು ಯಾವುದಾದ್ರೂ ಒಂದನ್ನು ತಗೊಂಡಾಗ ಮತ್ತೆ ರಾತ್ರಿ ಊಟದವರೆಗೂ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಬೆಳಗ್ಗೆ ಉಪಹಾರ ಮಾಡಿ ಉಪವಾಸ ಪೂರ್ತಿ ಇದ್ದು ರಾತ್ರಿ ಊಟ ಮಾಡ್ತೀವಿ ಅಂತ ಹೇಳಿದಾಗ ನಾನು ಹೇಳಿದಂಗೆ ಸಕ್ಕರೆ ಅಂಶ ಕಡಿಮೆಯಾಗಿ ಹೈಪೋಗ್ಲೈಸಿಯಾ ಆಗುವಂತಹ ಚಾನ್ಸಸ್ ಇರುತ್ತೆ. ಕೆಲವರಲ್ಲಿ ಒಂದು ಅಭ್ಯಾಸ ಇದೆ, ಸೊ ಯಾವಾಗಲೂ ಚಾಕ್ಲೇಟ್ ಇಟ್ಕೊಂಡಿರ್ತಾರೆ. ಸೊ ನನಗೆ ಶುಗರ್ ಕಡಿಮೆ ಆಗ್ತಿದೆ ಅಂದ ತಕ್ಷಣ ಚಾಕ್ಲೇಟ್ ತಿನ್ನೋದು, ಇದು ಒಳ್ಳೆಯ ಅಭ್ಯಾಸ ಅಲ್ಲ. ಸೊ ನಿಮ್ಮ ಶುಗರ್ ಮತ್ತೆ ಜಾಸ್ತಿ ಆಗ್ತಾನೇ ಇರುತ್ತೆ. ಅದರಿಂದ ಏನು ಮಾಡಬೇಕು, ಸೊ ನೀವು ಆಹಾರವನ್ನು ತುಂಬ ಹೊತ್ತು ಗ್ಯಾಪ್ ಕೊಡದೆ ಅಲ್ಲಲ್ಲೇ ತೊಗೊಂಡಾಗ ಜಾಸ್ತಿ ನಾರಿನಾಂಶ ಪ್ರೋಟೀನ್ ಅಂಶ ಇರುವಂಥ ಆಹಾರವನ್ನು ತೊಗೊಂಡ್ರೆ ಈ ಹೈಪೋಗ್ಲೈಸಿಮಿಯಾ ಆಗೋದಿಲ್ಲ. ಅದಕ್ಕಾಗಿ ತರಕಾರಿ ಬೇಳೆಕಾಳುಗಳನ್ನು ಅವರು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಎಲ್ಲ ಮೀಲ್ಗಳಲ್ಲೂ ಬಿಗ್ ಮೀಲ್ಸ್ ಅಂತ ಏನು ಹೇಳ್ತೀವಿ, ಒಂದು ಮಧ್ಯಾಹ್ನದ ಊಟದಲ್ಲಿ ಒಂದು ತರಕಾರಿ ಇರಬೇಕು, ರಾತ್ರಿ ಊಟದಲ್ಲಿ ಒಂದು ತರಕಾರಿ ಒಂದು ಬೇಳೆ ಕಾಳುಗಳು ಇರಬೇಕು. ಸೊ ಈ ರೀತಿ ಮಾಡಿದಾಗ ಹೈಪೋಗ್ಲೈಸಿಮಿಯಾ ಆಗೋದಿಲ್ಲ, ಆಗ ಡಯಾಬಿಟೀಸು ಮ್ಯಾನೇಜ್ ಆಗುತ್ತೆ. ಸೊ ಕೆಲವರು ಏನು ಮಾಡ್ತಾರೆ, ನಾನು ಹೋಳಿಗೆ ತಿಂತೀನಿ, ಹಬ್ಬಕ್ಕೆಲ್ಲೋ ಹೋಗ್ತಾರೆ ಅಥವಾ ಮದುವೆ ಮನೆಗಳಲ್ಲಿ ಹೋದಾಗ ಇವತ್ತು ಸ್ವೀಟ್ ತಿನ್ಬಿಡೋಣ ಆಮೇಲೆ ಒಂದು ಮಾತ್ರೆ ಹಾಕ್ಕೊಂಬಿಡೋಣ. ಸೊ ಈ ರೀತಿಯಾದ ಕೆಲವೊಂದು ವ್ಯಕ್ತಿಗಳು ಕೂಡ ಈ ಥರ ಮಾಡೋದು, ಇದು ಕೂಡ ತಪ್ಪು. ಸೊ ಸಕ್ಕರೆ ಏನಾಗಿದೆ, ಒಂದು ಪರ್ಮನೆಂಟ್ ಡಯಟಿಗೆ ಬಂದಿರ್ತೀರ, ಡಯಾಬಿಟೀಸ್ ಬಂದಾಗಿದೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಸಿಹಿ ಪದಾರ್ಥಗಳನ್ನು ಬಿಡಬೇಕು. ಸೊ ಸಿಹಿ ಪದಾರ್ಥ ತಿನ್ನಲೇಬೇಕು ಅಂದಾಗ ಸೊ ಈ ಆರ್ಟಿಫಿಷಿಯಲ್ ಶುಗರ್ಸ್ ಅಂತ ಇರುತ್ತೆ, ಇದು ಯಾವಾಗಲೂ ಒಳ್ಳೆಯದಲ್ಲ. ಯಾವಾಗಲಾದ್ರೂ ಒಮ್ಮೆ ತೊಗೊಂಡಾಗ ಯಾವುದೇ ತೊಂದರೆ ಇರೋದಿಲ್ಲ. ಇದು ನಮ್ಮ ಗಿಡಮೂಲಿಕೆಗಳಿಂದ ಸಿಗುವಂತಹ ಒಂದು ಸಕ್ಕರೆ ಅಂಶ. ಸೊ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ಮತ್ತು ಶುಗರ್ ಅಂಶ ಏನಾಗುತ್ತೆ ಅದು ಕೂಡ ಜಾಸ್ತಿ ಆಗೋದಿಲ್ಲ. ಯಾವಾಗಲಾದರೂ ಒಮ್ಮೆ ಸಿಹಿ ಪದಾರ್ಥ ಮಾಡ್ಕೋಬೇಕು ಅಂದಾಗ ಇದರಿಂದ ನೀವು ಸಿಹಿ ಪದಾರ್ಥವನ್ನು ಮಾಡಿಕೊಂಡಾಗ ತೊಂದರೆ ಏನಿಲ್ಲ. ಅದರ ಬದಲಿಗೆ ನಿಜವಾದ ಈ ಸಕ್ಕರೆ ಸುಕ್ರೋಸಿಂದಾಗಲಿ ಬೆಲ್ಲದಿಂದಾಗಲಿ, ಕೆಲವರಿಗೆ ಇನ್ನೊಂದಿದೆ, ಸಕ್ಕರೆ ತಿನ್ನೋದಿಲ್ಲ, ಬೆಲ್ಲದಿಂದ ಮಾಡಿರೋದು ತಿನ್ಬೋದು ಅಂತ. ಖಂಡಿತವಾಗ್ಲೂ ಅದು ಕೂಡ ತಪ್ಪು. ಬೆಲ್ಲದಿಂದನೇ ಸಕ್ಕರೆ ಬರುವಂಥದ್ದು, ಬೆಲ್ಲದಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ ಅದು ಕೂಡ ಇದು ಸೇಮ್ ಇರುತ್ತೆ. ಸೊ ಅದರಿಂದ ಬೆಲ್ಲ ಮತ್ತು ಸಕ್ಕರೆ ಎರಡೂ ಕೂಡ ಡಯಾಬಿಟಿಕ್ ಪೇಷಂಟ್ಗಳಿಗೆ ನಿಷಿದ್ಧ. ಸೊ ಅದನ್ನು ಇದು ಎಲ್ಲರಿಗೂ ಅನ್ವಯನ ಅಂತ ಒಂದು ಕ್ವಶನ್ ಕೇಳಿದ್ರೆ, ಇದು ನಿಮ್ಮ ಶುಗರ್ ಎಷ್ಟಿದೆ, ರೀಡಿಂಗ್ಸ್ ಎಷ್ಟಿದೆ, ಇದಕ್ಕೆ 3 ತಿಂಗಳಲ್ಲಿ ಒಂದು HbA1c ಅಂತ ಒಂದು ಮಾಡ್ತಾರೆ. ಸೊ ಅಂದರೆ ನಿಮ್ಮ ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡುವಂಥದ್ದು. ಸೊ ಅದನ್ನು 3 ತಿಂಗಳಿಗೊಮ್ಮೆ ಚೆಕ್ ಮಾಡಿಸಿದಾಗ ಇದು ಆ ನಂಬರಲ್ಲಿರುತ್ತೆ, ಅದು 6ರಿಂದ 5.7ಗಿಂತ ಕಡಿಮೆ ಇದ್ದಲ್ಲಿ ಅವ್ರನ್ನ ನಾರ್ಮಲ್ ಅಂತ ಕರಿತೀವಿ. 5.7 to 6 ಇದ್ದಾಗ ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ. 6 ಮೇಲ್ಗಡೆ 6 ಆ್ಯಂಡ್ ಎಬೋವ್ ಟಿಲ್ 7 ಇದ್ದಾಗ ಸೊ ದೇ ಆರ್ ಡಯಾಬಿಟಿಕ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ನೋಡ್ಕೊಳ್ಬೇಕು. 3 ತಿಂಗಳಿಗೊಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಈ HbA1c ಅಂತ ಏನಿದೆ ಈ ಟೆಸ್ಟ್ ಖಂಡಿತವಾಗ್ಲೂ ಮಾಡಿಸ್ಕೊಳ್ಬೇಕು. ಅದನ್ನು ನೋಡಿದಾಗ ನೀವು ಈ ಥರ ಒಮ್ಮೆ ಯಾವಾಗಲಾದ್ರೂ ತಿನ್ಬೋದಾ ಅಂತ ಗೊತ್ತಾಗುತ್ತೆ. 7ಕ್ಕಿಂತ ಕಡಿಮೆ ಇದ್ದರೆ ಖಂಡಿತವಾಗ್ಲೂ ಯಾವಾಗಲಾದರೂ ಒಮ್ಮೆ ನಿರ್ವಹಿಸ್ಬೋದು. 7ಕ್ಕಿಂತ ಜಾಸ್ತಿ 9, 10, 11 ಇರುವಂತಹವರು ಖಂಡಿತವಾಗ್ಲೂ ಯಾವಾಗಲಾದರೂ ಒಮ್ಮೆ ಕೂಡ ಈ ಸಕ್ಕರೆ ಅಂಶವನ್ನು ಸೇವಿಸದೇ ಇರುವಂಥದ್ದು ಒಳ್ಳೆಯದು. ಏಕೆಂದರೆ ಆಲ್ರೆಡಿ ಇಟ್ ಶೋಯಿಂಗ್ ತುಂಬ ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇದೆ. ಮತ್ತೆ ಸಕ್ಕರೆ ಅಂಶ ತೊಗೊಂಡಾಗ ನೀವೇನಾಗುತ್ತೆ, ಡಯಾಬಿಟಿಸ್ ಜಾಸ್ತಿ ಆಗುತ್ತೆ. ಸೊ ಈಗ ಸಕ್ಕರೆ ಅಂಶ ಜಾಸ್ತಿ ಆಗ್ತಾರೆ ಏನಾಗುತ್ತೆ, ಇದರಿಂದ ಏನು ತೊಂದರೆ ಅಂತಂದರೆ ಎಲ್ಲ ಅಂಗಾಂಗಗಳಿಗೂ ತೊಂದರೆ ಆಗುವಂಥದ್ದೇ ಈ ಸಕ್ಕರೆ ಅಂಶ. ಜಾಸ್ತಿ ಆದಾಗ ಕಣ್ಣಿಗೆ ತೊಂದರೆ ಆಗುತ್ತೆ, ಹೃದಯಕ್ಕೆ ತೊಂದರೆ ಆಗುತ್ತೆ, ಕಿಡ್ನಿಗಳಿಗೆ ತೊಂದರೆ ಆಗುತ್ತೆ, ಆಮೇಲೆ ಮಾಂಸಖಂಡಗಳ ನಿರ್ವಹಣೆ ಸರಿಯಾಗಿ ಆಗೋದಿಲ್ಲ, ತುಂಬ ಕೈಕಾಲು ನೋವು ಬರೋದು ಅಂಥದ್ದು, ಶಕ್ತಿಯೇ ಇರೋದಿಲ್ಲ. ಕೆಲವರು ಡಯಾಬಿಟಿಕ್ ಬಂದಿದೆ ಅಂದಾಗ ತುಂಬ ಸಣ್ಣ ಆಗ್ತಾ ಇರ್ತಾರೆ. ಯಾಕೆ ಈ ಥರ ಸಣ್ಣ ಆಗ್ತಾರೆ ಅಂತಂದರೆ ಅವ್ರಿಗೆ ಕಾರ್ಬೋಹೈಡ್ರೇಟ್ಸ್ ನಿರ್ವಹಣೆ ಸರಿಯಾಗಿ ಆಗೋದಿಲ್ಲ. ಅವಾಗ ಏನು ಮಾಡುತ್ತೆ, ದೇಹ ಪ್ರೋಟೀನ್ನ ಮಾಂಸಖಂಡಗಳಿಂದ ಪ್ರೋಟೀನನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೆ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಮಾಂಸಖಂಡಗಳಲ್ಲಿ ತೊಂದರೆ ಉಂಟಾಗಿ ಮೈಕೈ ಎಲ್ಲ ನೋವು ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಯಾವುದೇ ವ್ಯಕ್ತಿ ಡಯಾಬಿಟೀಸ್ ಇದೆ ಎಂದಾಗ ಅತ್ಯುತ್ತಮವಾದ ಒಂದು ಪ್ರೋಟೀನ್ನ ಜಾಸ್ತಿ ತಗೊಳ್ಬೇಕಾಗತ್ತೆ. ಸೊ ಸಿಂಪಲ್ಲಾಗಿ ಪ್ರೋಟೀನ್ ಸಿಗುವಂಥ ಆಹಾರ ಯಾವುದು ಅಂತಂದರೆ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇರುವಂತಹ ಒಂದು ಬೇಳೆಕಾಳುಗಳು, ಮೊಟ್ಟೆಯಲ್ಲಿ, ಸ್ವಲ್ಪ ಕೆಲವು ಮಾಂಸಾಹಾರಗಳಲ್ಲಿ ಸಿಗುತ್ತೆ ಇದು. ಸೊ
ನಾವೀಗ ಬರೀ ಅನ್ನ ತಿನ್ನೋದು ಅಥವಾ ಚಪಾತಿ ತಿನ್ನೋದು ಬದಲಿಗೆ ಬೇಳೆಯಿಂದ ಮಾಡಿರುವಂತಹ ಯಾವುದಾದ್ರೂ ದೋಸೆ ಆಗಿರ್ಬೋದು. ಈಗ ಎಲ್ಲರ ಮನೇಲೂ ಗೊತ್ತಿದೆ ಕಡಲೆಬೇಳೆ ದೋಸೆ ಅಥವಾ ಉದ್ದಿನಬೇಳೆ ದೋಸೆ, ಹೆಸರುಬೇಳೆ ದೋಸೆ. ಇದರಿಂದ ಬೇಳೆಯಿಂದ ಒಂದು ದೋಸೆಯನ್ನು ಮಾಡಿಕೊಂಡಾಗ ಅಕ್ಕಿ ಅಂಶ ಕಡಿಮೆ ಆಗಿರುತ್ತೆ, ಆವಾಗ ಪ್ರೋಟೀನ್ ಅಂಶ ಜಾಸ್ತಿ ಆಗಿರುತ್ತೆ, ಆವಾಗ ನಿಮಗೆ ಅದರಲ್ಲಿ ಶುಗರು ನಿರ್ವಹಣೆ ಆಗುತ್ತೆ. ಸೊ ತರತರಾವಧಿ ಖಾದ್ಯಗಳನ್ನು ಮಾಡ್ಕೊಳ್ಬೋದು. ಸೊ ಅದನ್ನು ಮನೆಯಲ್ಲೇ ನೀವು ನಿಮಗೆ ಸೂಕ್ತವಾದಂತಹ ಇಷ್ಟವಾದಂತಹ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಾ ಇರುವಂತಹ ಒಂದು ಬೇಳೆಕಾಳುಗಳು ಯಾವುದಿದೆ ಅದರಲ್ಲಿ ಏನು ಮಾಡ್ಬೋದು, ಇನೋವೇಟಿಯಾಗಿ ಯಾವ ಥರ ಮಾಡ್ಬೋದು ಅಂತ ತಿಳ್ಕೊಂಡು ನೀವು ಅದನ್ನು ಮಾಡ್ತಾ ಹೋದರೆ ನಿಮಗೆ ಅತ್ಯುತ್ತಮವಾದ ಪ್ರೋಟೀನ್ ಸಿಗುತ್ತೆ. ಕೆಲವೊಮ್ಮೆ ಈ ಪ್ರೋಟೀನ್ ಅಂಶ ನಮಗೆ ಆಹಾರದಿಂದ ಸಿಗ್ತಾ ಇಲ್ಲ ಅಂದಾಗ ಸಪ್ಲಿಮೆಂಟ್ಸಿಗೆ ಹೋಗ್ಬೋದು. ಆ ಸಪ್ಲಿಮೆಂಟ್ಸ್ ಕೂಡ ನೀವು ತಜ್ಞರಿಂದ ಮಾತ್ರ ಅದನ್ನು ಪ್ರಿಸ್ಕ್ರೈಬ್ ಮಾಡಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಆನ್ ಕೌಂಟರಲ್ಲಿ ಸಿಗುವಂತಹ ಪ್ರೋಟೀನ್ಗಳು ಯಾವುದೇ ರೀತಿಯಾದ ಇದರಲ್ಲಿ ಗೊತ್ತಿರೋದಿಲ್ಲ, ಕಮರ್ಷಿಯಲ್ ಆಗಿರುತ್ತೆ. ಅದರಿಂದ ತಜ್ಞರು ಬರ್ಕೊಡ್ತಾರೆ, ನಿಮಗೆ ತಜ್ಞರು ಹೇಳ್ತಾರೆ ನಿಮ್ಮ ವೈದ್ಯಕೀಯ ಹಿನ್ನೆಲೆಗೆ ನಿಮಗೆ ಬಂದಿರುವಂತಹ ಈ ರೋಗಕ್ಕೆ ಈ ಪ್ರೋಟೀನ್ಸ್ ಸಪ್ಲಿಮೆಂಟ್ ಸರಿಯಾಗಿದೆ, ಎಷ್ಟು ತಗೊಳ್ಬೇಕು, ದಿನನಿತ್ಯ ಹೇಗೆ ಇದನ್ನು ನೀವು ಸೇವಿಸಬೇಕು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿ ಅದನ್ನು ತಗೊಂಡಾಗ ನಮಗೆ ಜೊತೆಯಾಗಿ ಆಹಾರದಲ್ಲಿ ಮತ್ತು ಸಪ್ಲಿಮೆಂಟ್ಸಲ್ಲಿ ಎರಡರಲ್ಲೂ ತಗೊಂಡಾಗ ನಮಗೆ ಪ್ರೋಟೀನ್ ಅಂಶದ ಕೊರತೆ ಆಗೋದಿಲ್ಲ. ಪ್ರೋಟೀನ್ ಅಂಶದ ಕೊರತೆ ಆಗದೆ ಇರುವಾಗ ಮಾಂಸಖಂಡಗಳ ಬಲವಾಗುತ್ತೆ, ಆವಾಗ ನಮಗೆ ಯಾವುದೇ ರೀತಿಯಾದ ನೋವುಗಳು ಬರೋದಿಲ್ಲ ಮತ್ತು ಶುಗರ್ ಕೂಡ ನಿರ್ವಹಣೆ ಆಗ್ತಾ ಬರುತ್ತೆ. ಸೊ ನಾರಿನಾಂಶಕ್ಕೂ ಕೂಡ ತರಕಾರಿಗಳ ಸೇವನೆ ಮಾಡಲೇಬೇಕು ಅಂತ ಹೇಳ್ತೀವಿ. ಸೊ ಕೆಲವೊಮ್ಮೆ ಆ ತರಕಾರಿಗಳನ್ನು ಮಾಡೋಕ್ಕಾಗೋದಿಲ್ಲ, ಟೈಮ್ ಇಲ್ಲ, ಆ ಥರದ್ದೆಲ್ಲ ಹೇಳಿದಾಗ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು. ಸೊ ಸಿಂಪಲ್ಲಾಗಿ ಒಂದಷ್ಟು ಟಿಪ್ಸು ಏನು ಅಂತಂದರೆ, ನೀವು ಎಲ್ಲ ತರಕಾರಿಗಳ ಪಲ್ಯನೇ ಮಾಡಬೇಕು ಅಂತೇನ ಸ್ಟೀಮ್ ಎಲ್ಲ ತರಕಾರಿಗಳನ್ನೇ ಇಟ್ಟು ಸ್ಟೀಮ್ ಮಾಡ್ಬೋದು, ಅಥವಾ ಸೂಪ್ ಥರ ಮಾಡ್ಕೊಳ್ಬೋದು. ತರಕಾರಿಗಳನ್ನೆಲ್ಲ ಫ್ರೈ ಮಾಡಿ ಒಂದು ಸೂಪ್ ಅಂತ ಮಾಡಿಕೊಂಡು ಕುಡಿಬೋದು. ಸೊ ಯಾವ ರೀತಿಯಲ್ಲಿ ನಿಮಗೆ ಸೂಕ್ತ ಅನಿಸುತ್ತೆ, ಕೆಲವರಿಗೆ ಯಾವ ರೀತಿ ಇಷ್ಟ ಅನಿಸುತ್ತೆ ಆ ರೀತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಬಟ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅಂದರೆ ತರಕಾರಿ ಇಲ್ಲ ಪರವಾಗಿಲ್ಲ ಓಕೆ, ಕಾಳಿಲ್ಲ ಬೇಳೆ ಕಾಳಿಲ್ಲ ಪರವಾಗಿಲ್ಲ ಓಕೆ ಅಂತಂದರೆ ಏನಾಗ್ತಾ ಇರುತ್ತೆ, ಆಹಾರದಿಂದ ನಾವು ಶುಗರನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಬರೀ ಮೆಡಿಸಿನ್ ಮೇಲೇ ಅವಲಂಬಿತವಾಗಬೇಕಾಗತ್ತೆ. ಮೆಡಿಸಿನ್ಸ್ ಏನಾಗಿದೆ ಇದೇನು ಅಂತಂದರೆ ಅದು ಡೈರೆಕ್ಟ್ ಇನ್ಸುಲಿನ್ ಅಲ್ಲ. ಸೊ ಅದು ಪ್ಯಾನ್ಕ್ರಿಯಾಸ್ಗೆ ಹೋಗಿ ನೀವು ಇನ್ಸುಲಿನ್ ಬಿಡುಗಡೆ ಮಾಡು ಅಂತ ಹೇಳಿ ಅದನ್ನು ಜಾಸ್ತಿ ಮಾಡುತ್ತೆ ಹೊರತು ಇನ್ಸುಲಿನ್ನೇ ಕೊಡೋದಿಲ್ಲ. ಕೆಲವೊಮ್ಮೆ ಈ ಯಾವುದೇ ರೀತಿಯಾದ ಮಾತ್ರೆಗಳು ವರ್ಕ್ ಆಗದೇ ಇದ್ದಾಗ ಡೈರೆಕ್ಟ್ ಇನ್ಸುಲಿನ್ ಕೊಡಬೇಕಾಗತ್ತೆ. ಡೈರೆಕ್ಟ್ ಇನ್ಸುಲಿನ್ನ ನಾವು ನುಂಗಕ್ಕೆ ಆಗೋದಿಲ್ಲ, ಅದನ್ನು ಇಂಜೆಕ್ಷನ್ ಮುಖಾಂತರ ತೊಗೊಳ್ಬೇಕಾಗುತ್ತೆ. ಸೊ ಆ ಡೈರೆಕ್ಟ್ ಇನ್ಸುಲಿನ್ನು ಕೆಲವರಿಗೆ ಬೇಕಾಗಿರುತ್ತೆ, ಅಂಥವರಿಗೂ ಕೂಡ ಅದರಲ್ಲಿ ತಪ್ಪೇನಿಲ್ಲ. ಖಂಡಿತವಾಗ್ಲೂ ಅಯ್ಯೋ ನಾನು ಇನ್ಸುಲಿನಿಗೆ ಬಂದುಬಿಟ್ಟೆ, ಇನ್ಸುಲಿನ್ ತೊಗೊಳ್ಬೋದೋ ಬೇಡವೋ, ಇನ್ಸುಲಿನ್ ಬೇಕಾಗಿದೆ ಅಂದಾಗ ಇನ್ಸುಲಿನ್ ಇಂಜೆಕ್ಷನ್ಸ್ ತೊಗೊಳ್ಳೋದು ತುಂಬ ಸೂಕ್ತ. ಅದರಿಂದ ಕೂಡ ನೀವು ನಿರ್ವಹಣೆ ಮಾಡಿಕೊಂಡು ಆರಾಮವಾಗಿ ನಾರ್ಮಲ್ ಜೀವನವನ್ನು ಮಾಡ್ಬೋದು. ಆದರೆ ಇನ್ಸುಲಿನ್ ತಗೊಳ್ತಾ ಇದ್ದಾಗ ಆಹಾರದಲ್ಲಿ ತುಂಬ ಕಡಿಮೆ ಯಾವುದೇ ರೀತಿಯಾದ ಅಂದರೆ ಸಮತೋಲನ ಆಹಾರ ತಗೊಳ್ಳಿಲ್ಲ, ಪೌಷ್ಟಿಕಾಂಶ ಇಲ್ಲ ಅಂತಂದರೆ ಮತ್ತೆ ಸುಸ್ತಾಗತ್ತೆ. ಸೊ ಅದರಿಂದ ನೀವು ಇನ್ಸುಲಿನ್ ಎಷ್ಟು ಯೂನಿಟ್ಸ್ ತೊಗೊಳ್ತಾ ಇದ್ದೀರಾ, ಅದಕ್ಕೆ ಯಾವ ರೀತಿಯಾದ ಆಹಾರ ತೊಗೊಳ್ಬೇಕು. ಸಾಮಾನ್ಯವಾಗಿ ಏನು ಅಂತಂದರೆ ನಾವು ಹೇಳೋದು ಈಗ ಸೊ ಒಂದು ಸಮತೋಲನ ಆಹಾರ. ಯಾವ ಇನ್ಸುಲಿನ್ ತೊಗೊಂಡಾಗ ಉಪವಾಸ ಮಾಡಬಾರ್ದು, ಇನ್ಸುಲಿನ್ ತೊಗೊಂಡಾಗ ಆಹಾರ ಸೇವನೆ ಅತ್ಯಗತ್ಯವಾಗಿ ಮಾಡಬೇಕು. ಪೋರ್ಷನ್ ಸೈಜ್ ತುಂಬ ಇಂಪಾರ್ಟೆಂಟ್. ಅತಿಯಾಗಿಯೂ ತಿನ್ನಬಾರ್ದು ಅಥವಾ ತಿಂದೇನೂ ಇರಬಾರ್ದು, ಹಿತಮಿತವಾಗಿ ತಿನ್ನಬೇಕು. ಸೊ ಎಲ್ಲ ಮಿಶ್ರ ಆಹಾರವನ್ನು ತಿನ್ನಬೇಕು. ಒಂದೇ ಥರ ಆಹಾರವನ್ನು ತಿಂದಾಗ ಏನಾಗುತ್ತೆ, ನಮಗೆ ಈಗ ಬರೀ ಅನ್ನ ತಿಂದರೆ ಏನಾಗುತ್ತೆ, ಅನ್ನ ಮತ್ತು ಮೊಸರು ಅಥವಾ ಅನ್ನ ಸಾರು ತಿಂದಾಗ ಒಂದೇ ಥರ ಸಿಗುತ್ತೆ. ಅದಕ್ಕೆ ಎಲ್ಲ ಮಿಶ್ರವಾದ ಒಂದು ಬೇಳೆಕಾಳುಗಳು, ತರಕಾರಿ ಅಥವಾ ಒಂದು ಸೂಪು, ಮೊಸರು ಎಲ್ಲವನ್ನು ತೊಗೊಂಡಾಗ ಅದರಲ್ಲಿ ಪೌಷ್ಟಿಕಾಂಶಗಳಿರೋದೆಲ್ಲ ನಿಮಗೆ ಸಿಕ್ಕಾಗ ನಿಮಗೆ ಯಾವುದೇ ರೀತಿಯಾದ ತೊಂದರೆನೂ ಆಗೋದಿಲ್ಲ. ಸೊ ಏನೇ ಮಾಡಬೇಕಾದ್ರೂ ಒಂದು ಪ್ಲ್ಯಾನಿಂಗ್ ಅಂತ ಇರಬೇಕು. ಸೊ ಇವತ್ತು ನಾಳೆ ನಾನು ಏನು ಊಟ ಮಾಡ್ತೀನಿ, ಏನು ತಿಂಡಿ ತಿಂತೀನಿ ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾವೊಂದು ಡಯಟ್ ಚಾರ್ಟ್ ಕೊಡ್ತೀವಿ, ನೀವೊಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈ ಒಂದು ವಾರ ಪೂರ್ತಿ ನೀವು ಒಂದು ಪ್ಲ್ಯಾನನ್ನು ಮಾಡಿಕೊಂಡಾಗ ಇದರಲ್ಲಿ ಈ ಥರ ಹಣ್ಣು ತಿಂತೀನಿ, ಈ ತರಕಾರಿ ತಿಂತೀನಿ, ಸೊ ಈ ಊಟ ಮಾಡ್ತೀನಿ, ಈ ಅಡುಗೆ ಮಾಡ್ತೀನಿ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ 100% ನೀವು ಆಹಾರ ನಿರ್ವಹಣೆಯಲ್ಲಿ ಡಯಾಬಿಟೀಸ್ನ ಗೆಲ್ಬೋದು. ಸೊ ಆಹಾರದಿಂದ ಡಯಾಬಿಟೀಸಲ್ಲಿ ಯಾವುದೇ ತೊಂದರೆ ಆಗದೇ ಇರೋಂಗೆ ಜೀವನ ಪೂರ್ತಿ ನಾರ್ಮಲ್ ಜೀವನವನ್ನು ಖಂಡಿತವಾಗ್ಲೂ ಮಾಡ್ಬೋದು.
ಡಯಾಬಿಟಿಕ್ ಪೇಷಂಟ್ಗಳು ಮಾಂಸಾಹಾರಿಯಾಗಿದ್ದರೆ ಹೇಗೆ ಈ ಆಹಾರ ಸೇವನೆಯನ್ನು ನಿರ್ವಹಿಸ್ಬೋದು ಅಂತಂದರೆ, ಖಂಡಿತವಾಗ್ಲೂ ಅವರೂ ತರಕಾರಿ ತಿನ್ನಲೇಬೇಕಾಗತ್ತೆ. ತರಕಾರಿ ಜೊತೆಗೆ ಕೂಡ ಈ ನಾನ್ ವೆಜ್ ಕೂಡ ಅವರು ತಿನ್ಬೋದು. ನಾನ್ ವೆಜ್ಜಲ್ಲಿ ಮುಖ್ಯವಾಗಿ ಈ ಚಿಕನ್ ಏನಿದೆ ಅದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಅದನ್ನು ಅಳವಡಿಸ್ಕೊಳ್ಬೋದು. ಬಟ್ ತುಂಬ ಎಣ್ಣೆಯಲ್ಲಿ ಕರೆದಿರುವಂಥದ್ದಾದರೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಸಜೆಷನ್ ಏನು ಮಾಡೋದು ಅಂದರೆ ಕುಕ್ ಮಾಡಿರುವಂತಹ ಚಿಕನ್ನು, ಸೊ ಫಿಶ್ ಆಗಿರ್ಬೋದು, ಫ್ರೈ ಮಾಡಿ, ಅದು ಡೀಪ್ ಫ್ರೈ ಮಾಡಿರಬಾರ್ದು. ತುಂಬ ಎಣ್ಣೆಯಲ್ಲಿ ಬೆಳೆದಿರುವಂಥದ್ದು ಆ ಥರದನ್ನು ಆದಷ್ಟು ಕಡಿಮೆ ಮಾಡಿದ್ರೆ ಕೆಲವರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ತೂಕ ಜಾಸ್ತಿ ಇದ್ದಲ್ಲಿ ಅಥವಾ ಅವರ ಸೆಡೆಂಟ್ರಿ ವರ್ಕ್ ಸ್ಟೈಲಲ್ಲಿದ್ದಾಗ ಈ ಸೂಕ್ತವಾಗುತ್ತೆ ಇದು. ಸೊ ಈ ರೀತಿಯಾಗಿ ಅವರು ಬೇಯಿಸಿದ ಮೊಟ್ಟೆಯಲ್ಲಿ ಅತಿಯಾದ ಪ್ರೋಟೀನ್ ಚೆನ್ನಾಗಿರೋದ್ರಿಂದ ಬಿಳಿ ಭಾಗದ ಮೊಟ್ಟೆಯನ್ನು ದಿನನಿತ್ಯ 2 ಮೊಟ್ಟೆಯನ್ನು ಸೇವಿಸೋದ್ರಿಂದ ಅವರಿಗೆ ಸಿಗಬೇಕಾಗಿರುವಂತಹ ಒಂದು ಪ್ರೋಟೀನ್ ಅಂಶ ಕೂಡ ಸಿಗುತ್ತೆ. ಆದರೆ ಎಲ್ಲೋ ಪಾರ್ಟಲ್ಲಿ ಏನಾಗುತ್ತೆ, ಅದರಲ್ಲಿ ತುಂಬ ಫ್ಯಾಟ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಏನು ಕರಿತೀವಿ, ಅದಿರೋದ್ರಿಂದ ಇದು ಜಾಸ್ತಿ ಆದಾಗ ನಮಗೆ ಬ್ಲಾಕೇಜಸ್ ಆಗೋದು, ಈ ತೊಂದರೆಗಳೆಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ, ತೊಂದರೆ ಆಗೋದ್ರಿಂದ ಆದಷ್ಟು ಎಲ್ಲೋ ಪಾರ್ಟನ್ನು ಕಡಿಮೆ ಮಾಡಿ ಅಂತ ಹೇಳಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.